ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಭದ್ರ ಅವರು ಚಂದ್ರಕಿರಣ ಹೂವನ್ನು ತರಬೇಕು ಅಂತ ಕಾಡಲ್ಲಿ ಹುಡುಕ್ತಾ ಇರ್ತಾರೆ. ಇನ್ನೊಂದು ಕಡೆ ಕಾವಲ್ಗಾರ ಬೆಂಕಿಪಟ್ಟಣ ತಗೊಳ್ಳೋಣ ಅಂತ ಕೆಳಗಡೆ ಬಂದು ಹುಡುಕ್ತಾ ಇರಬೇಕಾದ್ರೆ ಆನೆ ಸೌಂಡ್ ಆಗುತ್ತೆ. ಅದನ್ನು ನೋಡ್ಬಿಟ್ಟು ಯಾರೋ ಅವನು ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಭದ್ರ ಅವರು ಹೇಳ್ತಾರೆ, ತಾಯವ್ವ ಹೇಳಿರೋ ಚಂದ್ರಕಿರಣ ಹೂವು ಎಲ್ಲಿ ಸಿಗ್ತದೋ ಏನೋ, ಹುಡುಕಿ ಹುಡುಕಿ ಸುಸ್ತಾಗೋಯ್ತು, ಅದು ಎಲ್ಲರ ಇರಲಿ, ತಡಿಕ್ಯಂಡ್ ತಗೊಂಡು ಹೋಗ್ಲೇಬೇಕು. ಈ ಕಡೆ ಕಾವಲ್ಗಾರ ಹೇಳ್ತಾನೆ, ನಾನು ದುಡ್ಡು ಕೊಟ್ಟು ತಂದಿರೋದು, ನನಗೆ ಸಿಗದೆ ಇನ್ನೆಲ್ಲಿಗೋಯ್ತೀಯ ಹೇಳು ಅಂತ ಬೆಂಕಿಪಟ್ಟಣನ ಎತ್ಕೋತಾರೆ. ಚಂದ್ರಕಿರಣ ಎಲ್ಲಿದ್ದದಪ್ಪ ಅಂತ ಈ ಕಡೆ ಭದ್ರವ್ರು ಹೇಳ್ಕೊಂಡ್ ಬರ್ತಾ ಇರ್ತಾರೆ. ಈ ತಾಯವ್ವ ಬೇರೆ ಹೇಳಿ ಕಳಿಸ್ಬಿಟ್ರು. ಕಾವಲ್ಗಾರ ಇರುವ ಜಾಗಕ್ಕೆ ಆನೆ ನಿಧಾನವಾಗಿ ಎಂಟ್ರಿ ಕೊಡುತ್ತೆ. ಅಯ್ಯೋ ಶಿವನೇ, ಇದೇನಿದು ಕಾಡು ಹೋಯ್ತಾ ಇಷ್ಟೊಂದು ದೊಡ್ಡದಾಗ ಇದೆ ಅಂತ ಭದ್ರವ್ರು ಹೇಳ್ತಾರೆ. ಹೋಯ್ತಾ ಇನ್ನೇನಾದದೋ ಏನ್ ಕಥೆನೋ ಅನ್ಕೊಂತ ಮುಂದಕ್ಕೆ ಸಾಕ್ತಾರೆ ಭದ್ರ ಅವರು. ಈ ಕಡೆ ಕಾವಲ್ಗಾರ ಏನಾದ್ರೂ ಮಾಡಿ ಆನೆಯಿಂದ ತಪ್ಪಿಸ್ಕೋಬೇಕಂತ ಮರದ ಮೇಲೆ ಹತ್ತಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಆಗೋದಿಲ್ಲ. ಕೆಳಗಡೆ ಬಿದ್ದು ಆನೆನ ನೋಡಿ ತುಂಬಾ ಹೆದರ್ಕೊಂಡಿರ್ತಾರೆ. ಅದೇ ಟೈಮಲ್ಲಿ ಆನೆ ಬಂದ್ಬಿಟ್ಟು ತನ್ನ ಕಾಲನ್ನ ಎದೆ ಮೇಲೆ ಜೋರಾಗಿ ಇಟ್ಬಿಡುತ್ತೆ. ಆಗ ಆ ಕಾವಲ್ಗಾರ ಕಿರ್ಚ್ಕೊಂಡು ಅಲ್ಲೇ ಪ್ರಾಣನ ಬಿಟ್ಬಿಡ್ತಾರೆ. ಈ ಸೌಂಡನ್ನು ಕೇಳ್ಕೊಂಡ ಭದ್ರ ಅವರು, ಅಯ್ಯೋ ಶಿವನೇ, ಈ ಕಾಡಲ್ಲಿ ಯಾರಪ್ಪ ಈ ಥರ ಕಿರ್ಚ್ಕೊತವ್ರೆ ಅಂತ ಮಾತಾಡ್ಕೋತಾರೆ. ಯಾರಿದ್ದೀರಿ? ನಾನು ಕಾಡಿಗೆ ಬಂದಿವ್ನಿ, ಏನಾದರೂ ಸಹಾಯ ಬೇಕಾ ಅಂದ್ರೆ ಹೇಳಿ. 1 ನಿಮಿಷಕ್ಕಿಂತ ಮುಂಚೆ ಇಷ್ಟು ಜೋರಾಗಿ ಕಿರ್ಚಿದ್ರು, ಈಗ ನೋಡಿದ್ರೆ ಯಾರು ಮಾತಾಡ್ತಾನೆ ಇಲ್ಲಲ್ಲಪ್ಪ, ಯಾರದು ಅಂತ ಮುಂದಕ್ಕೆ ಸಾಕ್ತಾರೆ ಭದ್ರ ಅವರು. ಆ ಪಾಟಿ ಕಿರ್ಚಿದ್ನಲ್ಲಪ್ಪ, ಎಲ್ಲೋದ ಇವನು? ಆಗ ನಿಧಾನವಾಗಿ ಆನೆ ಬರ್ತಾ ಇರುತ್ತೆ. ಅದನ್ನ ನೋಡ್ಬಿಟ್ಟು ಭದ್ರ ಅವರು, ಲೇ ಭದ್ರ, ಇದು ಬಂಡೆ ಅಲ್ಲಕಲ್ಲ, ಆನೆ ಅಂತ ಹೆದರ್ತಾರೆ. ಒಂದ್ ಕಡೆ ಕಾವಲ್ಗಾರ ಸತ್ವಿದಿರ್ತಾನೆ. ಅದನ್ನ ನೋಡಿ ಹೆದರ್ಕೊಂತಾನೆ. ಮುಂದೆ ಆನೆ ಬರುತ್ತೆ. ಅಯ್ಯೋ ಆನೆ ಅಂತ ಹೇಳಿ ಓಟ ಕೀಳ್ತಾರೆ ಭದ್ರ ಅವರು. ಆನೆಯು ಸಹ ಭದ್ರನ ಹಿಂಬಾಲಿಸ್ಕೊಂಡು ಹೋಗ್ಬಿಡುತ್ತೆ. ಅಯ್ಯೋ ಆನೆ ಅಟ್ಟಿಸ್ಕೊಂಬರ್ಬೇಕಾದ್ರೆ ಯಾವುದಾದ್ರೂ ಹಳ್ಳ ಇರೋ ಜಾಗ ನೋಡಿ ತಪ್ಪಿಸ್ಕೋಬೇಕು, ಬಚ್ಚಿಟ್ಕೋಬೇಕು ಅಂತಾರೆ. ನಾನು ಫಸ್ಟು ಆ ಜಾಗನ ನೋಡಬೇಕು ಅಂತ ಭದ್ರವ್ರು ಮಾತಾಡ್ಕೋತಾರೆ. ಭದ್ರವರು ಮರದ ಬುಡದಲ್ಲಿ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತಾರೆ. ಆನೆ ನೋಡ್ಬಿಟ್ಟು ಅಲ್ಲಿಂದ ವಾಪಸ್ ಹೊಂಟೋಗ್ಬಿಡುತ್ತೆ. ಉಳ್ಕೊಳ್ಳೋಕ್ಕೆ ಇದೇ ಒಳ್ಳೆ ಜಾಗ ಅನ್ನಿಸ್ತದೆ, ಅಲ್ಲೇ ಮಲ್ಕೊಂಡ್ಬಿಡ್ತಾರೆ ಭದ್ರ ಅವರು. ಈ ಕಡೆ ವಿದ್ಯಾ ಅವರು ಎಚ್ಚರ ಆಗ್ಬಿಟ್ಟು ನೋಡ್ತಾರೆ, ಪಕ್ಕದಲ್ಲಿ ಭದ್ರ ಅವ್ರು ಇರೋದಿಲ್ಲ. ಗೌಡ್ರೆ ಅನ್ಕೊಂಡು ಒಂದು ಮನೆ ಹತ್ರ ಬಂದು, ಅಕ್ಕ ಅಣ್ಣ ನಮ್ಮ ಗೌಡ್ರನ್ನ ನೋಡಿದ್ರ ಅಂತ ವಿದ್ಯವ್ರು ಕೇಳ್ತಾರೆ. ಎಲ್ಲ ಕಡೆ ಹುಡುಕ್ ನೋಡ್ತಾಳೆ, ಗೌಡ್ರು ಕಾಣೋದಿಲ್ಲ. ಆಗ ತಾಯವ್ವನ್ ಕೇಳಿ ನೋಡಿದ್ರೆ ಗೊತ್ತಾಗುತ್ತೆ ಅಂತ ವಿದ್ಯವ್ರು ಹೋಗ್ತಾರೆ. ಗೌಡ್ರೆ, ಅಯ್ಯೋ ಶಿವನೇ, ಎತ್ಲಾಗ ಹೊಂಟೋದ್ರಿ ಇವರು. ಗೌಡ್ರೆ ಎಲ್ಲಿ ಹೋಗಿದ್ದೀರಾ ಅಂತ ವಿದ್ಯವ್ರು ಕೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಪುಟ್ಟಯ್ಯವರು, ಇದ್ಯಾಕವ ವಿದ್ಯಾ ಇಷ್ಟು ಗಾಬರಿಯಾಗಿ ಬರ್ತಾ ಇದೀಯಾ, ಯಾರನ್ನ ಹುಡುಕ್ತಾ ಇದೀಯ ಅಂತ ಕೇಳ್ತಾರೆ. ಅಕ್ಕ, ಅದು ನಮ್ಮ ಗೌಡ್ರು ಎಲ್ಲೂ ಕಾಣಿಸ್ತಾ ಇಲ್ಲ ಹಾಗಂತ ವಿದ್ಯವ್ರು ಹೇಳಿದಾಗ ಪುಟ್ಟಯ್ಯವ್ರು ಹೇಳ್ತಾರೆ, ಏನ್ ಹೇಳ್ತಾ ಇದೀಯಾ, ಕಾಣಿಸ್ತಾ ಇಲ್ಲ ಅಂದ್ರೆ ಏನವ ಅರ್ಥ, ಎದ್ದು ಆಚೆ ಕಡೆ ಹೋಗಿದಾರೆ ಏನೋ ನೋಡ್ಬೇಕಾಗಿತ್ತು ಅಂತ ಹೇಳ್ತಾರೆ. ಎಲ್ಲ ಕಡೆ ಹುಡ್ಕೊಂಬಂದೆ, ಆದ್ರೆ ನಮ್ ಗೌಡ್ರು ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ವಿದ್ಯವ್ರು ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಬ್ಯಾಡ್ರಾಯರು ಬರ್ತಾರೆ. ಯಾಕಿಷ್ಟು ದಿಗಿಲ್ ಬೀಳ್ತಾ ಇದಿ, ಎಲ್ಲೋ ತಿರ್ಗಾಡಕ್ ಹೋಗಿರ್ಬೇಕು, ನಮ್ಮವ್ರಿಗೆ ಹೇಳಿ ಹುಡುಕ್ಸ್ತೀನಿರು ಅಂತ ಹೇಳ್ತಾರೆ ಬ್ಯಾಡ್ರಾಯರು. ಅಲ್ಲೊಬ್ಬ ಮೇಲೆ ಅನಾಮಿಕ ವ್ಯಕ್ತಿ ಮಲಗಿರ್ತಾನೆ. ಅವನು ಹೇಳ್ತಾನೆ, ನೀನು ಎಷ್ಟು ಹುಡುಕಿದ್ರು ನಿನ್ನ ಗಂಡ ಸಿಗಕ್ಕಿಲ್ಲ ಅಂತ ಹೇಳ್ತಾರೆ. ಆಗ ಬ್ಯಾಡ್ರಾಯರು ಹೇಳ್ತಾರೆ, ಏನ್ಲ ಹೇಳ್ತಾ ಇದೀಯಾ, ಅವ್ರು ಯಾಕೆ ಸಿಗಕ್ಕಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾರೆ, ಅವರು ಊರಲ್ಲಿದ್ರೆ ತಾನೇ ಸಿಗೋದು, ಅವ್ನು ರಾತ್ರಿನೇ ಹೊಂಟೋದ ಅಂತ ಒಗಟೊಗಟಾಗಿ ಹೇಳ್ತಾರೆ. ಬ್ಯಾಡ್ರಾಯರಿಗೆ ಕೋಪ ಬಂದು ಹೇಳ್ತಾರೆ, ಸುಳ್ಳು ಹೇಳಿದ್ರೆ ಕೊಂದಾಕ್ಬಿಡ್ತೀನಿ ನಿನ್ನನ್ನ, ಅವ್ರು ಎಲ್ಲಿಗೆ ಹೋದ್ರು ನೆಟ್ಟಿಗೆ ಹೇಳ ಅಂತ ಕೇಳ್ತಾರೆ. ಏನ್ ಹೇಳ್ತಾ ಇದೀರ, ಒಸಿ ಬಿಡಿಸಿ ಹೇಳಿ ಅಣ್ಣ ಅಂತ ವಿದ್ಯವ್ರು ಸಹ ಕೇಳ್ತಾರೆ. ಆಗ ವ್ಯಕ್ತಿ ಹೇಳ್ತಾರೆ, ಅವನು ಕಾಡ್ಗೋದ ಅಂತ ಹೇಳ್ತಾರೆ. ಕಾಡಿನ ದಾರಿ ತೋರಿಸಿದ್ದು ನಾನೇಯ ಅಂತ ಜೋರಾಗಿ ನಗಲು ಶುರು ಮಾಡ್ತಾರೆ. ಅಣ್ಣ ದಿಟ ಹೇಳಿ, ನೀವು ನೋಡಿದ್ದು ನಮ್ ಗೌಡ್ರನ್ನೇನಾ ಅಂತ ವಿದ್ಯವ್ರು ಕೇಳ್ತಾರೆ. ಆಗ ಆ ವ್ಯಕ್ತಿ ಹೇಳ್ತಾರೆ, ನಾನು ಸುಳ್ಳು ಹೇಳಕ್ಕಿಲ್ಲ, ಅವ್ರು ಹೋಗಿದ್ದು ಕಾಡಿಗೆ ಅಂತ ಹೇಳ್ತಾರೆ. ಇವನ್ ಮಾತು ತೆಗ್ದಾಕಕ್ಕೆ ಆಗಕ್ಕಿಲ್ಲ, ಆದ್ರೂ ಯಾಕೆ ಕಾಡಿಗೆ ಹೋದ್ರು ಅಂತ ಬ್ಯಾಡ್ರಾಯರ್ ಕೇಳ್ತಾರೆ. ಆಗ ವಿದ್ಯವ್ರು ನೆನ್ಪು ಮಾಡ್ಕೊಂತಾರೆ, ಚಂದ್ರಕಿರಣ ಹೂವಿನ ಬಗ್ಗೆ ತಾಯವ್ವ ಹೇಳಿದ್ಲಲ್ವೇ, ಅದನ್ನ ತಗೊಂಬಂದು ದೇವಿ ಮುಂದೆ ಇಟ್ಟು ನಾವು ಬೇಡ್ಕೊಂಡ್ರೆ ಹೆಣ್ಮಗ ಆಗುತ್ತೆ, ದೀಪ ಹಚ್ಚಿದ್ರೆ ಅಂತ ಹೇಳಿದ್ರಲ್ವೇ ಅಂತ ಅದ್ ನೆನ್ಪು ಮಾಡ್ಕೋತಾ ಇರ್ತಾರೆ. ವಿದ್ಯವ್ರು ನೆನ್ಪು ಮಾಡ್ಕೊಂಡು ಚಂದ್ರಕಿರಣ ಹೂವ ತರಕ್ಕೆ ಕಾಡಿಗೆ ಹೋಗಿರ್ಬೇಕು ಅಂತ ಹೇಳ್ತಾರೆ. ಅವರಿಗೆ ಹೆಣ್ಮಗು ಹುಟ್ಬೇಕು ಅಂತ ಶಾನೆ ಆಸೆ ಇದೆ. ಅಯ್ಯೋ, ಕಾಡ್ ಬಗ್ಗೆ ತಿಳಿದಿರೋ ನಾವೇ ಕಾಡೊಳಕ್ ಹೋಗಕ್ಕೆ ಎದುರ್ಕೋತಾ ಇದ್ದೀವಿ, ಅಂತದ್ರಲ್ಲಿ ಇವ್ರು ಯಾಕೆ ಹೋದ್ರು ಅಂತ ಬ್ಯಾಡ್ರಾಯರ್ ಹೇಳ್ತಾರೆ. ಅಯ್ಯೋ, ರಾತ್ರಿ ಹೊತ್ನಲ್ಲಿ ಆ ಕಾಡಾಣೆ ಉಗ್ರ ಬೇರೆ ತಿರುಗ್ತಾ ಇರ್ತಾನೆ, ಅವನ್ ಕಣ್ಣಿಗೆ ಏನಾದ್ರೂ ಬಿದ್ರೆ ಅವನು ಯಾರಿಗೂ ಉಳ್ಸಕ್ಕಿಲ್ಲ ಅಂತ ಪುಟ್ಟಯ್ಯವ್ರು ಹೇಳ್ತಾರೆ. ನೋಡವ್ವ, ನೀನು ಒಸಿ ಸುಮ್ಕೆ ಇರು, ಆ ಹುಡ್ಗಿನ ಹೆದರ್ಸ್ಬೇಡ. ಅವ್ವ, ನೀನೇನು ಗಾಬರಿ ಆಗ್ಬೇಡ, ನಿನ್ ಗಂಡನ್ಗೆ ಏನೂ ಆಗಕ್ಕಿಲ್ಲ,
ನಾವು ನಮ್ಮವ್ರನ್ನೆಲ್ಲ ಕರ್ಕೊಂಡು ಹೋಗಿ ಕಾಡ್ನಾಗ ಹುಡ್ಕೋ ವ್ಯವಸ್ಥೆ ಮಾಡ್ತೀವಿ ಅಂತ ಬ್ಯಾಡ್ರಾಯರ್ ಹೇಳ್ತಾರೆ. ಅಣ್ಣ ಕಾಡ್ನಾಗೆ ಹುಡ್ಕೋಕೆ ಪೊಲೀಸರು ಅನುಮತಿ ಕೊಡಕ್ಕಿಲ್ಲ ಅಲ್ವಾ ಅಂತ ಪುಟ್ಟಾಯಿ ಕೇಳ್ತಾರೆ. ನೋಡವ್ವ ನಾವು ಅವ್ರ ಹತ್ರ ಹೋಗಿ ವಿಚಾರ ಹಿಂಗದೆ ಅಂತ ಎಲ್ಲ ಹೇಳಿ ಮಂತ್ರಿ ಮಗನ್ನ ಹುಡ್ಕೋಕೆ ವ್ಯವಸ್ಥೆ ಮಾಡ್ತೀನಿ, ನೀವು ಧೈರ್ಯವಾಗಿರಿ ಅಂತ ಹೇಳಿ ಅಲ್ಲಿಂದ ಬ್ಯಾಡ್ರಾಯರು ಹೊಡ್ತಾರೆ. ಅಯ್ಯೋ ದೇವ್ರೆ ಗೌಡ್ರೆ ನೀವ್ ಯಾಕೆ ಕಾಡ್ ಒಳಕ್ ಹೋದ್ರಿ, ನಿಮ್ಗೆ ಏನಾದ್ರು ಆದ್ರೆ ನಾನು ಏನ್ ಮಾಡ್ಲಿ, ನನಗೊಂದು ಗೊತ್ತಾಯ್ತಿಲ್ಲ ಅಂತ ವಿದ್ಯೆಯವರು ಹೇಳ್ತಾ ಇರ್ಬೇಕಾದ್ರೆ ಪುಟ್ಟಾಯಿ ಹೇಳ್ತಾರೆ, ಏನೂ ಆಗಕ್ಕಿಲ್ಲ, ಚಿಕ್ಕು ದೇವಿ ಅವನಿಗೆ ಕೈ ಮುಗಿರಿ, ಎಲ್ಲ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ. ಈ ಕಡೆ ಪೊಲೀಸ್ನವರು ವಿದ್ಯೆಯವ್ರಿಗೆ ಕೇಳ್ತಾರೆ, ನೋಡಿ ಮೇಡಮ್ ನಿಮ್ ಗಂಡ ನಿಮ್ ಜೊತೆ ಎಷ್ಟು ಗಂಟೆವರೆಗೂ ಇದ್ರು, ಅವರು ಎಷ್ಟೊತ್ತಿಗೆ ಕಾಡು ಒಳಗೆ ಹೋದ್ರು, ನೀವು ಅವಾಗ ಏನ್ ಮಾಡ್ತಾ ಇದ್ರಿ, ಸ್ವಲ್ಪ ವಿವರವಾಗಿ ಹೇಳಕ್ಕಾಗುತ್ತಾ ಅಂತ ಕೇಳ್ತಾರೆ. ಸರ್ ಟೈಮ್ ಎಷ್ಟಾಗಿತ್ತಂತ ನಂಗೆ ಗೊತ್ತಿಲ್ಲ, ಆದ್ರೆ ನಾನು ನಿದ್ದೆ ಮಾಡೋವರೆಗೂ ಅವ್ರು ನನ್ನ ಪಕ್ಕದಲ್ಲೇ ಇದ್ರು. ಒಂದು ಹೊತ್ತಲ್ಲಿ ನನಗೆ ಸಂದಾಗ ನಿದ್ದೆ ಬಂತು, ಆಮೇಲೆ ಅವ್ರು ಎಲ್ಲಿಗೆ ಹೋದ್ರು ಎಷ್ಟೊತ್ತಿಗೆ ಹೋದ್ರು ಅಂತ ನನಗೆ ಗೊತ್ತಿಲ್ಲ ಅಂತ ವಿದ್ಯೆಯವ್ರು ಹೇಳ್ತಾರೆ. ಆದ್ರೆ ನಾನು ಒತ್ತಾರೆ ಎದ್ದು ನೋಡಿರೋ ಅವ್ರು ಅಲ್ಲಿ ಇರ್ಲಿಲ್ಲ ಅಂತ ಅಳ್ತಾ ಇರ್ತಾರೆ. ಮೇಡಮ್ ಮಿನಿಸ್ಟ್ರು ಇವಾಗ ಗುಡಿ ಬಂಡೆ ನೋಡಕ್ ಬರ್ತಾ ಇದಾರಂತೆ, ನಾವ್ ಇವಾಗ ಹೋಗಿ ಇಲ್ಲಿ ನಡೆದಿರೋದನ್ನೆಲ್ಲ ಅಪ್ಡೇಟ್ ಮಾಡಿ ಹೇಳೋಣ, ಹೋಗೋಣ ಮೇಡಮ್ ಅಂತ ಹೇಳಿ ಹೊರಡ್ತಾರೆ. ಶಿವರಾಮೇಗೌಡರು ಬರ್ತಾ ಇದ್ದಾಗೆ ಮಾವಯ್ಯ ಮಾವಯ್ಯ ಅಂತ ವಿದ್ಯೆಯವ್ರು ಜೋರಾಗಿ ಅಳಕ್ಕೆ ಶುರು ಮಾಡ್ತಾರೆ. ಶಿವರಾಮೇಗೌಡರು ಕೇಳ್ತಾರೆ, ವಿದ್ಯೆ ಯಾಕೆ ಅಳ್ತಾ ಇದ್ದಿ, ಭದ್ರಾ ಇಲ್ಲಿ ಅಂತ ಕೇಳ್ತಾರೆ. ಇನ್ಸ್ಪೆಕ್ಟರ್ ಅರ್ಜೆಂಟಾಗಿ ಬರಬೇಕು ಅಂತ ಮೆಸೇಜ್ ಕೊಟ್ಟಿದ್ರಿ, ಏನಾಯ್ತು ಅಂತ ಶಿವರಾಮೇಗೌಡರು ಕೇಳ್ತಾರೆ. ಸರ್ ಅದು ಹೇಗೆ ಹೇಳ್ಬೇಕಂತ ನಮಗೆ ಗೊತ್ತಾಗ್ತಾ ಇಲ್ಲ. ಹಾಗಂತ ಇನ್ಸ್ಪೆಕ್ಟರ್ ಕೇಳಿದಾಗ ಮೋಹನ್ ಅವ್ರು ಹೇಳ್ತಾರೆ, ವಿದ್ಯಾ ನೀನ್ ಯಾಕೆ ಹಿಂಗೆ ಅಳ್ತಾ ಇದೀಯಾ, ಅದು ಏನಾಯ್ತು ಅಂತವ ಸ್ವಲ್ಪ ಬಾಯ್ಬಿಟ್ಟು ಹೇಳು ಅಂತ ಹೇಳ್ತಾರೆ. ವಿದ್ಯೆಯವರು ರಾತ್ರಿ ನಡೆದಿದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ವಿದ್ಯಾ ಹೇಳಿದ ಮಾತನ್ನೆಲ್ಲ ಕೇಳ್ಬಿಟ್ಟು ಶಿವರಾಮೇಗೌಡರಿಗೆ ಗಾಬರಿ ಆಗ್ಬಿಟ್ಟು, ವಿದ್ಯಾ ಏನು ಹೇಳ್ತಾ ಇದೀಯಾ, ರಾತ್ರಿ ಕಾಡ್ಗೆ ಹೋಗಿರೋ ನನ್ನ ಮಗ ಇನ್ನೂ ಬಂದಿಲ್ವೇ, ಇಲ್ಲ ಮಾವಯ್ಯ ಅಂತ ವಿದ್ಯೆಯವ್ರು ಹೇಳ್ತಾರೆ. ಈ ಕಡೆ ನೋಡ್ರಿ ಇನ್ಸ್ಪೆಕ್ಟರ್ ಹೇಳ್ತಾರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಉಗ್ರ ಆನೆ ಎಲ್ಲರ ಕಣ್ಣಿಗೂ ಕಾಣಿಸ್ಕೊಳ್ತಾ ಇದೆ ಸರ್, ಅದ್ರ ಕಾಟ ಜಾಸ್ತಿ ಆಗೋಗಿದೆ ಸರ್, ಅದರ ಹಾವಳಿಗೆ ಸಿಕ್ಕಿ ಸಾಕಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಸರ್ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಏನ್ರಿ ಇದು, ಏನೇನೋ ಮಾತಾಡ್ತಾರೆ, ನನಗೆ ಶಾನೆ ಭಯ ಆಯ್ತೈತೆ ಅಂತ ಮೋಹನ್ ಅವ್ರು ಹೇಳಿದಾಗ ಶಿವರಾಮೇಗೌಡರು ಹೇಳ್ತಾರೆ, ಮೋಹನ ಆ ದೇವಿ ಅವಳೆ ನಮ್ಮ ಭದ್ರನ್ ಕಾಪಾಡ್ತಾಳೆ, ನೀನು ಒಸಿ ಧೈರ್ಯವಾಗಿರು ಅಂತ ಹೇಳ್ತಾರೆ. ಬ್ಯಾಡ್ರಾಯರು ಅಲ್ಲಿಗೆ ಬಂದ್ಬಿಟ್ಟು ಹೇಳ್ತಾರೆ, ಸಾಹೇಬ್ರೆ ಕಾಡಿನಲ್ಲಿ ಆನೆ ತುಳಿದು ಒಬ್ಬ ಸತ್ತೋಗವನ ಅಂತ ಸುದ್ದಿ ತರ್ತಾರೆ. ಸತ್ತೋಗಿರೋ ವ್ಯಕ್ತಿನ ನೋಡ್ಬಿಟ್ಟು, ದೇವ್ರೇ ತಾಯಿ ನನ್ನವ್ವ ಭದ್ರ ಆಗದೆ ಇರಲಿ ಅಂತ ಶಿವರಾಮೇಗೌಡರು ಬೇಡ್ಕೋತಾರೆ. ಅವನು ಇಲ್ಲದೆ ನನಗೆ ಬದುಕೋ ಶಕ್ತಿ ಇಲ್ಲ. ಮುಖ ಸರಿಸಿದ್ದಾಗೆ ಕಾವಲ್ಗಾರ ವ್ಯಕ್ತಿ ಸತ್ತಿರುತ್ತಾರೆ, ಅದನ್ನ ನೋಡಿ ಎಲ್ಲರೂ ರಿಲೀಫ್ ಆಗ್ತಾರೆ, ಇದು ಭದ್ರ ಅಲ್ಲ ಅಂತ. ಇವನು ಪಕ್ಕದಳ್ಳಿಯಿಂದ ಕಾವಲ್ ಕಾಯಕ್ಕೆ ನೇಮಕ ಹಾಕಿರೋ ಬೀರ, ಇವನು ನೆಟ್ಟಿಗೆ ಇಲ್ದಿದ್ಕೆ ಏನೋ ಆನೆ ಇವನ್ ಪ್ರಾಣನೇ ಬಲಿ ತಗೊಂಡೋದೆ, ಇನ್ನು ಅದೆಷ್ಟು ಜನದ ಪ್ರಾಣ ಬಲಿ ತಗೊಂತದೋ ಏನೋ ಅಂತ ಬ್ಯಾಡ್ರಾಯರ್ ಹೇಳ್ತಾರೆ. ಈ ಕಡೆ ವಿದ್ಯೆಯವರು, ಅವ್ವ ದೇವಿ ನಮ್ಮ ಗೌಡ್ರಿಗೆ ಏನು ಆಗ್ದಂಗೆ ನೀನೇ ಕಾಪಾಡ್ಕೋಬೇಕು ಅಂತ ಬೇಡ್ಕೋತಾರೆ. ವೆಂಕಟೇಶ್ ಆನೆ ತುಳಿತಕ್ಕೆ ಈ ವ್ಯಕ್ತಿ ಪ್ರಾಣ ಕಳ್ಕೊಂಡಿರೋ ಇವ್ರ ಕುಟುಂಬಕ್ಕೆ ಪರಿಹಾರ ಕೊಡೋದಕ್ಕೆ ವ್ಯವಸ್ಥೆ ಮಾಡು ಅಂತ ಶಿವರಾಮೇಗೌಡರು ಹೇಳ್ತಾರೆ. ರೀ ಮೊದಲು ಭದ್ರ ಎಲ್ಲವನಂತ ಹುಡುಕ್ಸ್ರಿ ಅಂತ ಮೋಹನ್ ಅವ್ರು ಹೇಳ್ತಾರೆ. ಇನ್ಸ್ಪೆಕ್ಟರ್ ನಾನು ಕಾಡೊಳಗೆ ಹೋಗಲೇಬೇಕು, ನನ್ನ ಮಗನ್ನ ಹುಡುಕ್ಬೇಕು, ಏನಾದರೂ ವ್ಯವಸ್ಥೆ ಮಾಡು ಅಂತ ಶಿವರಾಮೇಗೌಡರು ಕೇಳಿದಾಗ ಇನ್ಸ್ಪೆಕ್ಟರ್ ಹೇಳ್ತಾರೆ, ಸಾರಿ ಸರ್ ಅದಕ್ಕೆ ರೂಲ್ಸ್ ಒಪ್ಪಲ್ಲ, ನಾನು ಈಗಾಗಲೇ DC ಸಾಹೇಬ್ರ ಹತ್ರ ಹಾಗೆ ಫಾರೆಸ್ಟ್ ಆಫೀಸರ್ ಹತ್ರ ಮಾತಾಡಿದ್ದೀನಿ, ನಿಮ್ಮ ಮಗನ ಹುಡ್ಕೋಗೋಸ್ಕರ ಎಕ್ಸ್ಪರ್ಟ್ ಟೀಮ್ನ ಕಳಿಸ್ಕೊಡ್ತಾ ಇದ್ದಾರೆ, ನೀವು ಧೈರ್ಯವಾಗಿರಿ ಸರ್, ಯಾವುದೇ ತೊಂದರೆ ಆಗಲ್ಲ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಜೊತೆಗೆ ನಮ್ಮ ಪೊಲೀಸ್ನವ್ರು ಕೂಡ ಈ ಆಪರೇಷನ್ ಅಲ್ಲಿ ಇರ್ತಾರೆ, ನೀವು ಯಾವುದೇ ರೀತಿ ಭಯ ಪಡಬೇಡಿ ಅಂತ ಹೇಳ್ತಾರೆ. ಕಾಡಲ್ಲಿ ಭದ್ರ ಅವ್ರಿಗೆ ಎಚ್ಚರ ಆಗುತ್ತೆ, ಅದನ್ನ ನೋಡಿ ಅಯ್ಯೋಯ್ಯೋ ಬೆಳಗಾಗ್ಬಿಟ್ಟದೆ, ಅಲ್ಲ ಗಜರಾಜ ಕಾಣಿಸ್ತಾ ಇಲ್ಲ, ಇಲ್ಲೇ ಎಲ್ಲಾನು ಇದ್ದಾನು ಕಾಣಲ್ಲಲ್ಲಪ್ಪ, ಇಲ್ಲಿ ಗಂಟ ನಾನು ಆನೆನ ದಸರಾದಲ್ಲಿ ಗುಡಿಲಿ ಅಷ್ಟೇ ಯಾಕೆ ಇಲ್ಲಿ ಜೂ ಅಲ್ಲಿ ನೋಡಿದ್ದೆ, ಈ ತರ ಗಜಗಾಂಭೀರ್ಯದಿಂದ ಕಾಡಲ್ಲಿ ಈಟ್ ಹತ್ರದಿಂದ ಮೊದಲನೇ ಕಿತ್ತ ನೋಡಿರೋದು ಅಂತ ಭದ್ರವ್ರು ಮಾತಾಡ್ಕೋತಾರೆ. ಮುಂದಕ್ಕೆ ಹಂಗೆ ಕಾಡೊಳಗೆ ಸಾಕ್ತಾರೆ. ಅಯ್ಯೋ ದೇವ್ರೆ ಹೂವು ಕಿತ್ಕೊಂಬರ್ತೀನಿ ಅಂತ ಕಾಡೊಳಕ್ಕೆ ಏನೋ ಬಂದ್ಬಿಟ್ಟೆ, ಈ ಆನೆ ನೋಡಿದ ಭಯದಲ್ಲಿ ಯಾವ ದಿಕ್ಕಿಗೆ ಬಂದಿದ್ನೋ ಏನೋ ಒಂದು ಗೊತ್ತಾಯ್ತಾ ಇಲ್ಲ, ಏನಾದರೂ ವಾಪಸ್ ಊರಿಗೆ ಹೋಗ್ಬೇಕು ಅಂದ್ರೆ ದಾರಿ ಗೊತ್ತಾಯ್ತಾ ಇಲ್ವಲ್ಲ, ಅದು ಅಲ್ಲದೆ ಈ ಚಂದ್ರಕಿರಣ ಹೂವನ್ನ ನಾನು ಬೆಳಗ್ಗೆ ಹೊತ್ತು ನೋಡಂಗಿಲ್ಲ, ಕಾಡಿಗೆ ಬೇರೆ ಬಂದ್ಬಿಟ್ಟಿವ್ನಿ, ಹೆಂಗಾರ ಮಾಡಿ ಈ ಹೂವನ್ನ ಕಿತ್ಕೊಂಡು ಹೋಗ್ಲೇಬೇಕು ಅಂತ ಭದ್ರವ್ರು ಮಾತಾಡ್ಕೊಂಡ್ ಬರ್ತಾ ಇರ್ತಾರೆ. ಯವಿ ಆ ಪಾಟಿ ದೊಡ್ಡ ಮರ ಐತಪ್ಪ, ಈಟ್ ದೊಡ್ಡ ಮರ ನಾನು ನೋಡೇ ಇಲ್ವಲ್ಲ, ಅಲ್ಲ ಈ ಕಾಡಲ್ಲಿ ಬರೀ ಆನೆ ಇದ್ದದೋ ಅಥವಾ ಹುಲಿ ಸಿಂಹ ಚಿರತೆ ಎಲ್ಲ ಇದ್ದದೋ, ಈ ಪಾಟಿ ದೊಡ್ಡದಾಗಿದೆ ಕಾಡು, ಏನ್ ಬೇಕಾದ್ರೂ ಇದ್ದದಪ್ಪ ಅನ್ಕೊಂಡು ಬರ್ತಾ ಇರ್ತಾರೆ. ಅಪ್ಪ ನಾನಂತವೇ ಈ ಚಂದ್ರಕಿರಣ ಹೂವನ್ನ ಮೊದಲೇ ನೋಡಬಾರ್ದು ಅನ್ಕೊಂಡು ದಿನ್ನೆ ಹತ್ರ ಬಂದು ನಿಂತ್ಬಿಡ್ತಾರೆ. ಬರ್ತಾ ಜಾಗದಲ್ಲಿ ಆಳ ಕಂಡುಬಿಡುತ್ತೆ, ಅದನ್ನ ನೋಡಿ ಗಾಬರಿಯಾಗಿ ಹೆಂಗಪ್ಪ ಈಗ ಕೆಳಕ್ಕೆ ಹೋಗೋದು,
ಅಂತ ಇಳಿಯಕ್ಕೆ ಟ್ರೈ ಮಾಡ್ತಾರೆ. ಈ ಕಡೆ ನೋಡಿರೋ ಮೋಹನ್ ಅವರು, ಅಲ್ಲ ವಿದ್ಯಾ, ಕಾಡೊಳಕ್ಕೆ ಒಬ್ಬನ್ನ ಹೋಗಕ್ಕೆ ಯಾಕೆ ಬಿಟ್ರಿ ಅಂತ ಕೇಳ್ತಾರೆ. ಅತ್ತೆ, ಸತ್ಯವಾಗ್ಲೂ ಅವ್ರು ಯಾವಾಗ ಹೋದ್ರು ಅಂತ ನನಗೆ ಗೊತ್ತಿಲ್ಲ ಅತ್ತೆ ಅಂತ ವಿದ್ಯವ್ರು ಅಳ್ತಾ ಹೇಳ್ತಾರೆ. ಅವರು ಹಂಗೆ ಹೋಯ್ತಾರಂತ ನನಗೆ ಗೊತ್ತಿದ್ದಿದ್ರೆ ನಾನು ನಿದ್ದೆನೆ ಮಾಡ್ತಾ ಇರಲಿಲ್ಲ ಅತ್ತೆ. ಅಷ್ಟರಲ್ಲಿ ಪೊಲೀಸ್ನವರು ಬಂದು, ಸರ್, ಇವರು ಫಾರೆಸ್ಟ್ ಆಫೀಸಲ್ಲಿ ಈ ಥರ ಎಷ್ಟೆಷ್ಟೋ ಆಪ್ರೇಷನ್ಗಳನ್ನ ಸಕ್ಸಸ್ ಮಾಡಿದ್ದಾರೆ. ಆದಷ್ಟು ಬೇಗ ನಿಮ್ಮ ಮಗ ಎಲ್ಲೇ ಇದ್ರೂ ಕಂಡುಹಿಡಿತಾರೆ ಸರ್ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಫಾರೆಸ್ಟ್ ಆಫೀಸರ್ ಕೇಳ್ತಾರೆ, ಸರ್, ನಿಮ್ಮ ಮಗ ಯಾವ ಕಾರಣಕ್ಕೆ ಕಾಡೊಳಗೆ ಹೋಗಿದಾರಂತ ಸ್ವಲ್ಪ ಅರ್ಥ ಆಗೋಗಿ ಹೇಳಿದ್ರೆ ನಮಗೆ ಸರ್ಚ್ ಮಾಡೋದಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಆಗ ತಾಯವ್ವ ಅವ್ರು ಹೇಳ್ತಾರೆ, ಅದನ್ನ ನಾನು ಹೇಳ್ತೀನಿ, ಅದು ಏನಾಯ್ತು ಅಂದರೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಆಗ ಶಿವರಾಮೇಗೌಡರು ಹೇಳ್ತಾರೆ, ನೋಡಿ, ನನ್ನ ಮಗನಿಗೆ ಬಂಡ ಧೈರ್ಯ ಜಾಸ್ತಿ, ಅದಕ್ಕೆ ಹೊಂಟೋಗವನೆ ಅಂತ ಶಿವರಾಮೇಗೌಡರು ಹೇಳಿದಾಗ ಫಾರೆಸ್ಟ್ ಆಫೀಸರ್ ಹೇಳ್ತಾರೆ, ಡೋಂಟ್ ವರಿ ಸರ್, ನಾವು ಮತ್ತೆ ಪೊಲೀಸ್ನವರು 2 ಟೀಮ್ ಮಾಡಿಕೊಂಡು ಮಗನ ಆದಷ್ಟು ಬೇಗ ಹುಡುಕಿ ಕರ್ಕೊಂಬರೋ ಜವಾಬ್ದಾರಿ ನಮ್ಮದು ಅಂತ ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.